ನಮಸ್ಕಾರ ITI ವಿದ್ಯಾರ್ಥಿಗಳೇ. ಇವತ್ತಿನ ದಿನ ITI ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾದಂಥ ಭಾರತ್ ಸ್ಕಿಲ್ ಆ್ಯಪನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಮತ್ತು ಅದರ ಉಪಯೋಗಗಳೇನು ಅನ್ನೋದನ್ನು ನಾವು ಇವತ್ತಿನ ದಿನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನೀವು ಭಾರತ್ ಸ್ಕಿಲ್ ಆ್ಯಪನ್ನು ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂದರೆ ಮೊದಲಿಗೆ ಪ್ಲೇಸ್ಟೋರ್ಗೆ ಹೋಗಿ. ಪ್ಲೇಸ್ಟೋರ್ಗೆ ಹೋದ ಮೇಲೆ ಅಲ್ಲಿ ಭಾರತ್ ಸ್ಕಿಲ್ ಅಂತ ಹೇಳಿ ಟೈಪ್ ಮಾಡಿ. ಮೊದಲಿಗೆ ಬಂದಿದೆ ಇಲ್ಲಿ ಭಾರತ್ ಸ್ಕಿಲ್ಸ್ ಅಂತೇಳಿ ಬಂದಿದೆ. ಈ ಭಾರತ್ ಸ್ಕಿಲ್ ಆ್ಯಪ್ ಲೋಗೋ ಎಲ್ಲ ನೋಡಿ, ಭಾರತ್ ಸ್ಕಿಲ್ಸ್ ನಿಮ್ಮಿ ಅಂತ ಬಂದಿದೆ. ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ನಿಮ್ಮ ಮೊಬೈಲಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿಲ್ಲ ಅಂದರೆ ಇದು ಇನ್ಸ್ಟಾಲ್ ಕೇಳುತ್ತೆ. ಇದು ನನ್ನ ಮೊಬೈಲ್ನಲ್ಲಿ ಈಗಾಗಲೇ ಇನ್ಸ್ಟಾಲ್ ಆಗಿರೋ ಕಾರಣವಾಗಿ ಓಪನ್ ಅಂತ ಕೇಳ್ತಾ ಇದೆ. ನಿಮ್ಮ ಮೊಬೈಲಲ್ಲಿ ನೆಟ್ವರ್ಕ್ ಸ್ಪೀಡ್ ಇರೋಂಥ ಕಡೆ ಕುತ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಮೊಬೈಲಲ್ಲಿ ಇಂಟರ್ನಲ್ ಸ್ಪೇಸ್ ಇಲ್ಲ ಅಂತ ಆದರೆ ಇಂಟರ್ನಲ್ ಮೆಮೊರಿಯಲ್ಲಿ ಇದು ಏನಾಗುತ್ತೆ, ಡೌನ್ಲೋಡ್ ಆಗೋದಿಲ್ಲ. ಸೊ ನಮ್ಮ ಇಂಟರ್ನಲ್ ಮೆಮೊರಿ ಇದಕ್ಕೆ ಬೇಕಾದಷ್ಟನ್ನು ಖಾಲಿ ಇಟ್ಕೊಳ್ಳಿ. ಇದು ಜಾಸ್ತಿ ಏನಿಲ್ಲ, ಜಸ್ಟ್ 6 MB ಅಷ್ಟೇ ಇದು. ಸೊ ಇದನ್ನು ಡೌನ್ಲೋಡ್ ಆದಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ನೋಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಪವರ್ಡ್ ಬೈ ನಿಮ್ಮಿ, ಚೆನ್ನೈ ನಿಮ್ಮಿ ಪೋರ್ಟಲಿಂದ ಇದನ್ನು ಬೇಸ್ಡಾಗಿ ಇಟ್ಕೊಂಡು ಮಾಡಿದ್ದಾರೆ. ಸೊ ಪ್ರತಿಯೊಬ್ಬ ITI ವಿದ್ಯಾರ್ಥಿಗಳಿಗೂ ಸಹ ಇದು ತುಂಬಾ ಭಾಳ ಉಪಯುಕ್ತ. ಈ ರೀತಿಯಾಗಿ ಬರುತ್ತೆ. ಒಂದು ವೇಳೆ ನೀವೀಗಾಗಲೇ ಈ ರೀತಿಯಾಗಿ ಸ್ಕ್ರೀನ್ ನಿಮಗೆ ಓಪನ್ ಆಗುತ್ತೆ. ಭಾರತ್ ಸ್ಕಿಲ್ ಆ್ಯಪ್ ಓಪನ್ ಮಾಡಿದಾಗ ಇದರಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ನಿಮ್ಮ ಇಮೇಲ್ ID ಹಾಕಿ, ಯೂಸರ್ ID ಅಷ್ಟೇ, ಮತ್ತು ನಿಮ್ಮ ಫೋನ್ ನಂಬರ್ ಹಾಕಿ ಲಾಗಿನ್ ಆಗ್ಬೋದು. ಅಥವಾ ನೀವಿನ್ನೂ ರಿಜಿಸ್ಟರ್ ಆಗಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಸೈನಪ್ ಅಂತೇಳಿ ಇರುತ್ತೆ. ಸೈನಪ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ CTS ಸ್ಟೂಡೆಂಟ್, CITS ಸ್ಟೂಡೆಂಟ್, ಅಪ್ರೆಂಟಿಸ್, ಟ್ರೈನರ್, ಅದರ್ಸ್ ಅಂತೇಳಿ ಕೇಳುತ್ತೆ. ಇಲ್ಲಿ ನೀವು ವಿದ್ಯಾರ್ಥಿಗಳಾಗಿರೋ ಕಾರಣವಾಗಿ CTS ಸ್ಟೂಡೆಂಟ್ಸ್, ITI ವಿದ್ಯಾರ್ಥಿಗಳಿಗೆ CTS ಸ್ಟೂಡೆಂಟ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಹೆಸರು, ನಿಮ್ಮ ಇಮೇಲ್ ID, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ರಿಜಿಸ್ಟ್ರೇಷನ್ ನಂಬರು ನಿಮ್ಮ ITI ಕಾಲೇಜ್ನಲ್ಲಿ ಸಿಗುತ್ತೆ. ITI ಕಾಲೇಜಲ್ಲಿ ತೊಗೊಳ್ಳಿ, ಅಥವಾ ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲ ನಿಮ್ಮ ಕಾಲೇಜ್ನಲ್ಲಿ ಕೇಳಿ ಇಸ್ಕೊಳ್ಳಿ. ಆ್ಯಂಡ್ ನಿಮ್ಮ ಇಲ್ಲಿ ಟ್ರೇಡ್ಸ್ ತುಂಬಾ ಟ್ರೇಡ್ಸ್ ಇರ್ತವೆ. ನೀವು ಸ್ಲೈಡ್ ಮಾಡಿದಾಗ ಎಲ್ಲ ಟ್ರೇಡ್ಸ್ ಓಪನ್ ಆಗ್ತವೆ. ನಿಮ್ಮ ರಿಲೇಟೆಡ್ ಟ್ರೇಡ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಜೆಂಡರ್ ಹಾಕಿ, ಸ್ಟೇಟ್ ಹಾಕಿ ಸೈನಪ್ ಕೊಡಿ. ಸೈನಪ್ ಕೊಟ್ಟ ಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಏನು ಹಾಕಿರ್ತೀರ, ನಿಮ್ಮ ಫೋನ್ ನಂಬರ್, ಆ ಒಂದು ಫೋನ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ನೀವು ಎಂಟರ್ ಮಾಡಿದ ಮೇಲೆ ನಿಮ್ಮ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಂಡ್ ನೀವು ಬಂದ ಮೇಲೆ ಇಲ್ಲಿ prashantcj@gmail.com ಇದೆ. ಇದು ನನ್ನ ಒಂದು ಯೂಸರ್ ನೇಮ್. ಸೊ ಈ ಒಂದು ಯೂಸರ್ ನೇಮನ್ನು ಹಾಕಿ ಅದರ ಕೆಳಗಡೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ. ನಿಮ್ಮ ಮೊಬೈಲ್ ನಂಬರನ್ನು ಹಾಕಿದ ಮೇಲೆ ನೀವು ಲಾಗಿನ್ ಕೊಡಬೇಕು. ಲಾಗಿನ್ ಕೊಟ್ಟ ಮೇಲೆ ನೋಡಿ ಈ ರೀತಿಯಾಗಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಬುಕ್ಸ್ ಇದೆ, ಯೂಟ್ಯೂಬ್ ವಿಡಿಯೋಸ್, ಕ್ವಶನ್ ಬ್ಯಾಂಕ್, ಇಂಟರಾಕ್ಟಿವ್ ಬುಕ್, ಆನ್ಲೈನ್ ಕೋರ್ಸ್, ಭಾರತ್ ಸ್ಕಿಲ್, TV, AR ಆ್ಯಪ್ಸ್ ಎಲ್ಲ ಇರ್ತವೆ. ಇದರಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಸ್ ಬೇಕು ಅಂತ ಆದರೆ ಈ ಬುಕ್ಸಲ್ಲಿ ಸಿಗುತ್ತೆ. ನಿಮ್ಮ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, CTS, ಆ್ಯಂಡ್ ನಿಮ್ಮ ಟ್ರೇಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಟ್ರೇಡಲ್ಲಿ ಓದ್ತಾ ಇರ್ತೀರೋ ಆ ಒಂದು ಟ್ರೇಡನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಟ್ರೇಡನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸಬ್ಮಿಟ್ ಕೊಡಿ. ನೋಡಿರಿ ಇಲ್ಲಿ ನಿಮಗೆ ಫಿಟ್ಟರ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಹಿಂದಿ ಭಾಷೆಯಲ್ಲಿದೆ. ಸೊ ನೀವು ಇದೇ ರೀತಿ ಕೆಳಗಡೆ ಹೋದಾಗ ಇನ್ನು ಸ್ಕ್ರೀನ್ ಸ್ಲೈಡ್ ಮಾಡಿದಾಗ ಇಂಗ್ಲೀಷಲ್ಲಿ ಕೂಡ ಇಂಗ್ಲೀಷ್ ಬುಕ್ಸ್ ಕೂಡ ಸಿಗುತ್ತೆ. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ನ್ಯೂ ಕರಿಕ್ಯುಲಮ್ ಇಂಗ್ಲೀಷ್ ಬುಕ್ ಇದೆ. ಅಸೈನ್ಮೆಂಟ್ ಸೆಮಿಸ್ಟರ್ ಇಂಗ್ಲೀಷ್ ಇದೆ. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸೆಮಿಸ್ಟರ್ 1 ಇಂಗ್ಲೀಷ್ ಇದೆ. ಇಂಜಿನಿಯರಿಂಗ್ ಡ್ರಾಯಿಂಗ್ ಇಂಗ್ಲೀಷ್ ಇದೆ. ಸೊ ಇಂಗ್ಲೀಷ್ ಬುಕ್ಸ್ ಬುಕ್ಸ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗ್ತವೆ. ಸೊ ಈಗ ನಾನು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸೆಮಿಸ್ಟರ್ 2 ಮೇಲೆ ಕ್ಲಿಕ್ ಮಾಡಿದ್ರೆ ಬುಕ್ ಓಪನ್ ಆಗುತ್ತೆ. ನೀವು ಈ ಬುಕ್ಸ್ನ ಇಲ್ಲಿ ಸ್ಟಡಿ ಮಾಡ್ಕೊಬೋದು. ಅಥವಾ ಇಲ್ಲ ಅಂತಂದರೆ ನೀವು ಕ್ವಶನ್ ಬ್ಯಾಂಕ್ಸಲ್ಲಿ ಕ್ವಶನ್ಸ್ ಸಿಗುತ್ತೆ. ಕ್ವಶನ್ ಬ್ಯಾಂಕ್ ಓಪನ್ ಮಾಡಿದಾಗ ಗೈಡ್ಲೈನ್ಸ್ ಆಫ್ ಕ್ವಶನ್ ಬ್ಯಾಂಕ್ ಬರುತ್ತೆ. ನೀವು ಓಕೆ ಅಂತ ಕೊಟ್ಟಾಗ ನಿಮಗೆ ಟ್ರೇಡ್ ಕೇಳುತ್ತೆ. ನೀವು ಯಾವ ಟ್ರೇಡ್ನಲ್ಲಿ ಓದ್ತಾ ಇರ್ತೀರೋ ಆ ಒಂದು ಟ್ರೇಡನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಸೆಮಿಸ್ಟರ್ ಆರ್ ಇಯರ್, ಸೆಮಿಸ್ಟರ್ ಯಾವ ಸೆಮಿಸ್ಟ್ರಲ್ಲಿ ಓದ್ತಾ ಇರ್ತೀರ. ಇದು ಮುಂಚೆ ಸೆಮಿಸ್ಟರ್ಸ್ ಪದ್ಧತಿ ಇತ್ತು, ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್, ಫೋರ್ತ್ ಅಂತ. ಈಗ ಅದನ್ನು ಆನ್ಯುವಲ್ ಸಿಸ್ಟಮ್ ಮಾಡಿದ್ದಾರೆ, ಆನ್ಯುವಲ್ ಬೇಸ್ ಮಾಡಿದ್ದಾರೆ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಸೇರಿ 1 ವರ್ಷ, ಮತ್ತು ಥರ್ಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್ ಸೆಕೆಂಡ್ ಇಯರ್ ಬರುತ್ತೆ. ಸೊ ನೀವು ಯಾವ ಒಂದು ಸೆಮಿಸ್ಟರ್ ಓದ್ತಾ ಇರ್ತೀರೋ, ನೀವು ಫಸ್ಟ್ ಇಯರ್ ಓದ್ತಾ ಇದ್ದರೆ ಫಸ್ಟ್ ಆರ್ ಸೆಕೆಂಡ್ ಸೆಮಿಸ್ಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದರೆ ಥರ್ಡ್ ಆರ್ ಫೋರ್ತ್
ಸೆಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನೀಗ ಫಸ್ಟ್ ಸೆಮಿಸ್ಟರ್ನ ಸೆಲೆಕ್ಟ್ ಮಾಡ್ಕೊತಾ ಇರ್ತೀನಿ. ಮಾಡ್ಯೂಲ್ ಕೇಳುತ್ತೆ, ಅಂದರೆ ಇದು ಚಾಪ್ಟರ್. ಮಾಡ್ಯೂಲ್ 1 ಸೇಫ್ಟಿ, ಮಾಡ್ಯೂಲ್ 2 ಬೇಸಿಕ್ ಫಿಟ್ಟಿಂಗ್, ಮಾಡ್ಯೂಲ್ 3 ಶೀಟ್ ಮೆಟಲ್, ಮಾಡ್ಯೂಲ್ 4 ವೆಲ್ಡಿಂಗ್. ನೀವು ಯಾವ ಒಂದು ಮಾಡ್ಯೂಲ್ ಬಗ್ಗೆ ತಿಳ್ಕೊಬೇಕು ಆ ಒಂದು ಮಾಡ್ಯೂಲ್ ಬಗ್ಗೆ ಸೆಲೆಕ್ಟ್ ಮಾಡಿದಾಗ ಲೆವೆಲ್ ಕೇಳುತ್ತೆ 1. ಆ್ಯಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಹಿಂದಿ ಸಬ್ಮಿಟ್ ಕೊಟ್ಟಾಗ ಕ್ವಶನ್ಸ್ ಓಪನ್ ಆಗುತ್ತೆ. ಈ ರೀತಿಯಾಗಿ ನಿಮಗೆ ಯಾವ ಕ್ವಶನ್ ಬಗ್ಗೆ ಬೇಕು ಆ ಕ್ವಶನ್ನ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ವಿತ್ ಆಪ್ಷನ್ಸ್ ಇರುತ್ತೆ. ವಿಚ್ ಒನ್ ಈಸ್ ದ ಪರ್ಸನಲ್ ಸೇಫ್ಟಿ, ABCD 4 ಆಪ್ಷನ್ ಇದೆ. ಸೊ ನೀವು ಆಪ್ಷನ್ ಬೇಕಾದ್ರೂ ನೀವು ಟಿಕ್ ಮಾಡ್ಬೋದು, ಅಥವಾ ನಿಮ್ಮ ಆನ್ಸರ್ ಸರಿಯಾಗಿದೆಯೋ ಇಲ್ವೋ ಅಂತ ವ್ಯೂ ಆನ್ಸರ್ಗೆ ಹೋದರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ಜಸ್ಟಿಫಿಕೇಷನ್ ಆರ್ ಎಕ್ಸ್ಪ್ಲನೇಷನ್ ನೀವು ತೋರಿಸುತ್ತೆ. ಅಥವಾ ನೀವು ಆನ್ಸರ್ ಇದು ರಾಂಗ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಬೇಕಿರೋ ಸಜೆಷನ್ ಎಡಿಟ್ ಬೇಕಾದ್ರೂ ಹೋಗ್ಬೋದು. ಈ ರೀತಿಯಾಗಿ ರಾಂಗ್ ಇದೆ ಅಂತ ನೀವು ಭಾರತ್ ಸ್ಕಿಲ್ ಆ್ಯಪ್ಗೆ ರಿಪೋರ್ಟ್ ಕೂಡ ಮಾಡ್ಬೋದು. ಸೊ ಈ ರೀತಿಯಾಗಿ ನೋಡಿ, ಭಾರತ್ ಸ್ಕಿಲ್ ಆ್ಯಪ್ ಇವತ್ತಿನ ದಿನ ITI ವಿದ್ಯಾರ್ಥಿಗಳಿಗೆ ಆನ್ಲೈನ್ ಸ್ಟಡೀಸ್ ಮಾಡೋದಕ್ಕೆ ಭಾಳನೇ ಉಪಯುಕ್ತವಾಗಿದೆ. ಅಷ್ಟೇ ಅಲ್ಲದೆ ಇದರಲ್ಲಿ ಯೂಟ್ಯೂಬ್ ವಿಡಿಯೋಸ್ ಕೂಡ ಇದೆ. ನೀವು ಯೂಟ್ಯೂಬ್ ವಿಡಿಯೋಸ್ಗೆ ಹೋಗಿ CTS ಸೆಲೆಕ್ಟ್ ಮಾಡಿ ನಿಮ್ಮ ಟ್ರೇಡನ್ನು ಸೆಲೆಕ್ಟ್ ಮಾಡಿದ್ದೆ ಅದಲ್ಲಿ ಟ್ರೇಡನ್ನು ಸೆಲೆಕ್ಟ್ ಮಾಡಿ ನೀವು ಸಬ್ಮಿಟ್ ಕೊಟ್ಟಮೇಲೆ ನಿಮ್ಮ ಟ್ರೇಡ್ ರಿಲೇಟೆಡ್ ವಿಡಿಯೋಸ್ ಸಾಕಷ್ಟು ವಿಡಿಯೋಸ್ ಇಲ್ಲಿ ಓಪನ್ ಆಗ್ತವೆ. ಈ ಯೂಟ್ಯೂಬ್ ವಿಡಿಯೋಸನ್ನು ಸಹ ನೋಡಿ ನೀವು ಕಲಿಕೆಯನ್ನು ಮುಂದುವರಿಸ್ಬೋದು. ಆನ್ಲೈನ್ನಲ್ಲಿ ನಿಮ್ಮ ಕಲಿಕೆ ನಿರಂತರವಾಗಿರಲಿ ಅನ್ನೋದಕ್ಕೋಸ್ಕರವಾಗಿ ನಿಮಗೆ ಭಾರತ್ ಸ್ಕಿಲ್ ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ITI ವಿದ್ಯಾರ್ಥಿಗಳು ಪ್ರತಿಯೊಬ್ಬರೂ ಸಹ ಈ ಒಂದು ಭಾರತ್ ಸ್ಕಿಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಇದರ ಬಳಕೆಯನ್ನು ಮಾಡ್ಕೊಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಆ್ಯಂಡ್